ಇದ್ದಂಗೆ ಅವ್ರು ಕೊಡ್ರಿ ಅಂತ ಹೇಳಿದ್ದಾರೆ. ಒಟ್ಟಾರೆಯಾಗಿ ಈ ಡಿವಿಷನ್ ಮಾಡಿದ್ರಿಂದಾಗಿ ಯಾರ್ಯಾರು ಎಷ್ಟೆಷ್ಟು ಪರ್ಸೆಂಟೇಜ್ ಅನ್ನೋದು ಒಂದು ಕ್ಲಾರಿಟಿ ಬಂದಾಗಿದೆ. ಇನ್ನು ಸ್ವತಃ ಅವರು ಹೇಳ್ತಾರೆ, ನಮ್ಮ ನಾಗಮೋಹನ್ ದಾಸ್ ಅವರು ನ್ಯಾಯಮೂರ್ತಿಯವರು 60 ದಿನ ಸಮೀಕ್ಷೆ ಮಾಡಿದ್ದೇವೆ, ಇದೆಲ್ಲ 60 ದಿನದ ಮಾಡ್ಕೊಂಡು ಬಂದಿದ್ದೀವಿ, ಒಂದು ದಿನದಾಗ ಅಂತ ಕೆಲಸ ಅಲ್ಲ. ಆ ಆಯೋಗ ನೀಡೋ ವರದಿಯು ಇನ್ನೂ ಸರ್ಕಾರದ ಆಸ್ತಿ. ಈಗೇನು ನಾವು ನೀಡಿದ್ದೀವಿ ನಮ್ಮದಲ್ಲ, ಇನ್ನದು ಸರ್ಕಾರ ಏನು ಮಾಡ್ತದೆ ಮಾಡಲಿ, ಅವರಿಗೆಲ್ಲ ರಿಸರ್ವೇಷನ್ ಕೊಡಲಿ ಅನ್ನುವಂಥ ಮಾತು. ಇದನ್ನು ಒಪ್ಪುವುದು ಅಥವಾ ಬಿಡುವುದು ಸರ್ಕಾರಕ್ಕೆ ಬಿಟ್ಟ ವಿಷಯ ಅಂತೇಳಿ ಅವ್ರಿಗೆ ವರದಿ ಕೊಟ್ಟು ಸಬ್ಮಿಟ್ ಮಾಡಿ ಕೈ ತೊಳ್ಕೊಂಡಿದ್ದಾರೆ. ಆ ದಿವಸ ನಮ್ಮ ಸಿದ್ದರಾಮಯ್ಯನವರು ಅದು ತೆಗೆದುಕೊಂಡಂಥ ವರದಿಯನ್ನು ಇನ್ನೂ ಓದ್ತಾರದ ಆರಂಭದ ಪ್ರತಿಕ್ರಿಯೆ ಕೊಡ್ಕೊಂಡು, ಇಲ್ಲಪ್ಪ ಏನದ ಈ ಆಯೋಗ ಏನದಪ್ಪ ಅಂದ್ರೆ ವರದಿ ನೀಡಿದ, ಅದರಲ್ಲಿ ಏನಿದೆ ಎಂದು ಇನ್ನೂ ನೋಡಿಲ್ಲ. ಮತ್ತು ಪಾಪ ನಿನ್ನೆ ಕೊಟ್ಟಿದ್ರೆ ಎಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಇದೇ 7ರಂದು ನಡೆಯುವ ಸಚಿವ ಸಂಪುಟದಲ್ಲಿ 7ನೇ ತಾರೀಕು ನಡೀತಿರೋದು ಸಚಿವ ಸಂಪುಟದಲ್ಲಿ ಸಂಪುಟ ಸಭೆಯಲ್ಲಿ ವರದಿಯನ್ನು ಮಂಡಿಸಿ ಚರ್ಚೆ ಮಾಡುತ್ತೇವೆ. ಅದನ್ನು ನಮ್ಮ ಸಚಿವರ ಮುಂದಿಟ್ಟ ಅದು ನಮ್ಮ ಕ್ಯಾಬಿನೆಟ್ ಮುಂದಿಟ್ಟ ಒಪ್ಪಿಗೆ ತೊಗೊಳ್ತೇವೆ ಅನ್ನೋಂಥ ಮಾತಾಡಿದ್ದಾರೆ. ಅಂದ್ರೆ ಇದು ವಿಶೇಷವಾಗಿ ನಾವು ಇದನ್ನು ಅನುಷ್ಠಾನಗೊಳಿಸ್ತೀವಿ ಅನ್ನೋಂಥ ಸಂಕೇತ ಕೊಡ್ತಾ ಇದ್ದಾರೆ ನಮ್ಮ ಸಿದ್ದರಾಮಯ್ಯನವರು. ಜೊತೆಗೆ ಈ ಒಂದು ಒಳ ಮೀಸಲಾತಿ ಸಲುವಾಗಿ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಅವರು ಹಲವು ದಿನಗಳಿಂದ ಅದರ ಹಿಂದಿದ್ದಂಥ ಅನೇಕ ಸಮಿತಿಗಳು ಬಂದಿದ್ದವು. ಆ ಸಂದರ್ಭದಲ್ಲಿ ಸಹಿತ ಈ ಒಂದು ಬಿದ್ದ ಸಮುದಾಯದ ಬಗ್ಗೆ ಕಾಳಜಿ ವಹಿಸೋಂಥ ಜನ ನಮ್ಮ ಇವರು ಜಡ್ಜು ಅವ್ರ ಬಗ್ಗೆ ಅವ್ರ ಕೈಯಲ್ಲಿ ಇದನ್ನು ಸಮೀಕ್ಷೆ ಮಾಡಲಿಕ್ಕೆ ಕೊಟ್ಟು ಒಂದು ನ್ಯಾಯಯುತವಾದಂಥ ವಾತಾವರಣ ನಿರ್ಮಾಣ ಮಾಡಿದ್ದಾರೆ ನಮ್ಮ ಸಿದ್ದರಾಮಯ್ಯರು ಅಂತ ಹೇಳ್ಬೇಕಾಗಿದೆ. ಅದರಲ್ಲೂ ಮುಖ್ಯವಾಗಿ 101 ಜಾತಿಗಳಿದ್ದಾವೆ ಎಸ್ ಸಿಗಳಲ್ಲಿ. ಅದರಾಗ 70 ಜಾತಿಗಳು